ಆರ್ಎಸ್ಎಸ್ ಮತ್ತು ಬಿಜೆಪಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲೇ ಇಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇನಿದ್ರು ಅದು ಕಾಂಗ್ರೆಸ್ ಮಾತ್ರ. ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದರು. ಇದೆಲ್ಲವುದನ್ನು ಕೂಡ ಕಾಂಗ್ರೆಸ್ ಮರೆಮಾಚುತ್ತೆ. RSS ಈ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳಿದೆ. ನಮ್ಮ ದೇಶದಲ್ಲಿ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಕೂಡ ನಡೀತು. ಅದು 1975 ಜೂನ್ 25 ಒಂದು ಕರಾಳ ರಾತ್ರಿ. ಇದ್ದಕ್ಕಿದ್ದಾಗೆ ರಾತ್ರಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. ಇದನ್ನು ಪ್ರತಿಭಟನೆ ಮಾಡಿ 1975 ಜೂನ್ 26 ಅನೇಕ ಪತ್ರಿಕೆಗಳು ತಮ್ಮ ಸಂಪಾದಕೀಯ ಅಂಕಣವನ್ನು ಖಾಲಿ ಬಿಟ್ಟು, ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ, ಜನಸಂಘದ ಮುಂದಾಳಾಗಿದ್ದಂತಹ ಪ್ರಮುಖ ಮುಖಂಡರಾಗಿದ್ದಂಥ LK ಅಡ್ವಾಣಿ ಅವರನ್ನು ಕೂಡ ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಲ್ಲಿ ಬಂಧನಕ್ಕೆ ಮಾಡಲಾಯಿತು. ಸಂಘದ ಸರಸಂಘ ಚಾಲಕರಾಗಿದ್ದಂಥ ಬಾಳಾಸಾಹೇಬ್ ದೇವರಸ್ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿ ಯರವಾಡ ಜೈಲಿನಲ್ಲಿಟ್ಟರು. ಅನೇಕ ಸಂಘದ ಕಾರ್ಯಕರ್ತರು ಬಂಧನಕ್ಕೊಳಗಾದರು. ಇಡೀ ಸಂಘದ ಪರಿವಾರ ನಿಷೇಧಕ್ಕೊಳಗಾಗಿದ್ದರಿಂದ ಶಾಖೆಗಳನ್ನು ನಡೆಸುವ ಹಾಗಿರಲಿಲ್ಲ. ಹಾಗಾಗಿ ಎಲ್ಲ ಗುಪ್ತವಾಗಿ ನಡೀತಾ ಇತ್ತು. ಎಲ್ಲರೂ ವೇಷವನ್ನು ಮರೆಸಿಕೊಂಡು ಒಂದು ಹೋರಾಟವನ್ನು ನಿಶ್ಚಯ ಮಾಡಿದರು. ಹಾಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಸ್ಟೇಟ್ಸ್‌ಮನ್ ಪತ್ರಿಕೆಗಳನ್ನು ಕೂಡ ಅವರಿಗೆ ಸಾಕಷ್ಟು ಕಿರುಕುಳಗಳನ್ನು ಕೊಟ್ಟರು. ಭ್ರಷ್ಟಾಚಾರ ಅದು ಸಾಬೀತಾಗಿ ಅವರ ಲೋಕಸಭಾ ಸದಸ್ಯತ್ವ ಅನರ್ಹಗೊಂಡಿದೆ. ಇಂದಿರಾ ಗಾಂಧಿಯ ಲೋಕಸಭಾ ಸದಸ್ಯತ್ವ ಹೊರಟೋಯ್ತು. ಸರ್ಕಾರದ ವಿರುದ್ಧ ಯಾರೂ ಕೂಡ ಮಾತಾಡಬಾರ್ದು, ಪತ್ರಿಕೆಗಳ ಬಾಯಿಗೆ ಬೀಗ ಹಾಕಬೇಕು. ಫಕ್ರುದ್ದೀನ್ ಅಲಿ ಅಹಮದ್ ಅಂತ ಅವರು ಕಾಂಗ್ರೆಸ್ಸಿನ ರಬ್ಬರ್ ಸ್ಟಾಂಪ್ ರಾಷ್ಟ್ರಪತಿ ಅಂತಲೇ ಕರೆಸ್ಕೊಳ್ತಾ ಇದ್ರು. ಒಂದಷ್ಟು ಸಂಘಟನೆಗಳನ್ನು ಕೂಡ ನಿಷೇಧ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS. ಇಂದಿರಾ ಗಾಂಧಿಯ ಮುಖ್ಯ ಗುರಿ ಇದ್ದಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವರು ಇಡೀ ದೇಶದಲ್ಲಿ ಒಂದು ವಿಸ್ಪರಿಂಗ್ ಕ್ಯಾಂಪೈನ್ ರೀತಿ ಬೆಳೀತಾ ಇದ್ರು. ಯಾರೋ ಸಿದ್ಧಾರ್ಥ ಶಂಕರ್ರೇ ಅಥವಾ ಇನ್ನಿತರ ಆಪ್ತರು ಸಲಹೆ ಕೊಟ್ಟಿರ್ಬೋದು ಅಂತ ಕಾಣುತ್ತೆ. ಎಲ್ಲ ಸಂಘದ ಕಾರ್ಯಾಲಯಗಳಿಗೆ ಪೊಲೀಸ್ನವರು ದಾಳಿ ನಡೆಸಿದರು. ಅಲ್ಲಿದ್ದಂಥ ಅನೇಕ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದರು. ಇನ್ನೂ ಅನೇಕರು ಇದು ಗೊತ್ತಾಗ್ತಾ ಇದ್ದ ಹಾಗೆ ಭೂಗತರಾದರು. ಬಂಧನಕ್ಕೆ ಹೆದರ್ಕೊಂಡು ಅವರೇನು ಭೂಗತರಾಗಿದ್ದಲ್ಲ. ನಾನಾಜಿ ದೇಶ್ಮುಖ್ ಅವರು ಮತ್ತು ಇನ್ನು ಕೆಲವರೆಲ್ಲ ಸೇರಿಕೊಂಡು ಲೋಕ ಸಂಘರ್ಷ ಸಮಿತಿ ಅನ್ನುವಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದರು. ಸಂಘ ನಿಶ್ಚಯ ಮಾಡ್ತು, ನಮ್ಮದೇ ಒಂದಷ್ಟು ಭೂಗತ ಪತ್ರಿಕೆಗಳನ್ನು ಎಲ್ಲ ಕಡೆಯಿಂದ ಹೊರಡಿಸಬೇಕು ಅಂತ. ದಕ್ಷಿಣ ಕನ್ನಡದಲ್ಲಿ ಕಹಳೆ ಅನ್ನುವಂಥ ಪತ್ರಿಕೆ, ಹಾಗೆ ಬಳ್ಳಾರಿ ಪ್ರದೇಶದಲ್ಲಿ ರಣದುಂದುಬಿ ಅನ್ನುವಂಥ ಪತ್ರಿಕೆ, ಬೆಂಗಳೂರಿನಲ್ಲಿ ಜಾಗೃತಿ ಅನ್ನುವಂಥ ಪತ್ರಿಕೆ, ಇವೆಲ್ಲವೂ ಭೂಗತ ಪತ್ರಿಕೆಗಳು. ನಮಸ್ಕಾರ. ಪ್ರತಿ ಬಾರಿ ಕಾಂಗ್ರೆಸ್ಸಿನ ಯಾವುದಾದ್ರೂ ದೊಡ್ಡ ಸಮಾರಂಭಗಳು ನಡೆದರೆ ಅಥವಾ ಇತ್ತೀಚೆಗೆ ಬೆಳಗಾವಿ ಕಾಂಗ್ರೆಸ್ ಶತಮಾನೋತ್ಸವ ಸಮಾರಂಭ ನಡೆದಾಗ ಅವರು ಪದೇ ಪದೇ ಒಂದು ಆರೋಪ ಮಾಡೋದುಂಟು. ಆ ಆರೋಪ ಏನು ಅಂದರೆ RSS ಮತ್ತು BJP ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲೇ ಇಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇನಿದ್ರು ಅದು ಕಾಂಗ್ರೆಸ್ ಮಾತ್ರ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಿದ್ದು ಕಾಂಗ್ರೆಸ್ಸು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಕಾಂಗ್ರೆಸ್ಸಿನ ನಾಯಕರು ಹೇಳಿರೋದರಲ್ಲಿ ಅರ್ಧ ಸತ್ಯ ಇದೆ, ಇನ್ನು ಅರ್ಧ ಸುಳ್ಳು. ಆ ಅರ್ಧ ಸತ್ಯ ಯಾವುದು ಅಂದರೆ BJP ಹೋರಾಟ ಮಾಡಿಲ್ಲ. ಯಾಕೆಂದರೆ BJP ಶುರುವಾಗಿದ್ದೇ 1980ರಲ್ಲಿ. BJPಯ ಪೂರ್ವಾಶ್ರಮ ಜನಸಂಘ ಶುರುವಾಗಿದ್ದು ಕೂಡ 1951ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ. ಹಾಗಾಗಿ ಜನಸಂಘ ಅಥವಾ BJP ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ, ನಿಜ. ಆದರೆ RSS ಪಾಲ್ಗೊಂಡಿರಲಿಲ್ಲ ಅನ್ನೋದು ಮಾತ್ರ ಹಸಿ ಸುಳ್ಳು. RSSನ ಸಂಸ್ಥಾಪಕರಾದಂಥ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು ಸಂಘವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಲ್ಕತ್ತಾದಲ್ಲಿ ಮೆಡಿಕಲ್ ಓದ್ತಾಯಿದ್ರು. ಆ ಸಮಯದಲ್ಲೇ ಅವರಿಗೆ ಅನೇಕ ಅಲ್ಲಿನ ಕ್ರಾಂತಿಕಾರಿಗಳ ಒಡನಾಟ ಇತ್ತು. ಅನುಶೀಲನಾ ಸಮಿತಿಯ ಸದಸ್ಯರು ಕೂಡ ಅವರಾಗಿದ್ದರು. ಆನಂತರ ನಾಗ್ಪುರಕ್ಕೆ ಬಂದ ಮೇಲೆ ಅವರು ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಕಾಂಗ್ರೆಸ್ ನಡೆಸ್ತಾ ಇದ್ದಂಥ ಅಸಹಕಾರ ಆಂದೋಲನ ಅದರಲ್ಲೂ ಕೂಡ ಭಾಗವಹಿಸಿ ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದರು. 2-3 ಬಾರಿ ಜೈಲಿಗೆ ಹೋಗಿದ್ದರು ಅವರು. ಇದೆಲ್ಲವುದನ್ನು ಕೂಡ ಕಾಂಗ್ರೆಸ್ ಮರೆಮಾಚುತ್ತೆ. ಯಾಕೆಂದರೆ ಅವರಿಗೆ RSS ಹೋರಾಟ ಮಾಡಿಲ್ಲ ಅನ್ನೋದನ್ನು ಜನರ ತಲೆಯೊಳಗೆ ತುಂಬಬೇಕು ಅನ್ನೋವಂಥ ಒಂದು ಭಾವನೆ ಇದೆ. ಆದರೆ RSS ಈ ಹೋರಾಟದಲ್ಲಿ ಭಾಗವಹಿಸಿದ್ದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳಿದೆ. ಇತಿಹಾಸದ ಸಾಕ್ಷಿಗಳನ್ನು
ಅದನ್ನು ಮರೆಮಾಚೋದಕ್ಕಾಗೋದಿಲ್ಲ ಅಥವಾ ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಏನೇ ಹೇಳಿರಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಭಾಗವಹಿಸಿದ್ದನ್ನು ಅನೇಕರು ದಾಖಲಿಸಿದ್ದಾರೆ. ಹಾಗೆಯೇ ನಮ್ಮ ದೇಶದಲ್ಲಿ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಕೂಡ ನಡೀತು. ಅದನ್ನು ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಬಹುದಾದರೂ ಅನೇಕರು ಅದನ್ನು ಒಪ್ಪೋದಿಲ್ಲ. ಆ ಎರಡನೇ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದು 1975ರಲ್ಲಿ. ಆಗ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು. ಅವರು ನಮ್ಮ ದೇಶದ ಮೇಲೆ ಇದ್ದಕ್ಕಿದ್ದಂತೆ ತುರ್ತು ಪರಿಸ್ಥಿತಿಯನ್ನು ಸಾರಿದರು. ತುರ್ತು ಪರಿಸ್ಥಿತಿಯನ್ನು ಸಾರೋದಕ್ಕೆ ಒಂದು ಪ್ರಬಲವಾದ ಕಾರಣವಿತ್ತು. ಆ ಕಾರಣ ಏನು ಅಂದರೆ 1975ರ ಏಪ್ರಿಲ್ ಮೇ ತಿಂಗಳಿನಲ್ಲಿ ಒಂದು ತೀರ್ಪು ಬಂತು. ಅಲಹಾಬಾದ್ ಹೈಕೋರ್ಟಿನ ಜಡ್ಜ್ಮೆಂಟ್, ಜಗಮೋಹನ್ ಲಾಲ್ ಸಿನ್ಹಾ ಅನ್ನೋರು ಜಡ್ಜ್ಮೆಂಟ್ ಕೊಟ್ಟರು. ಆ ಜಡ್ಜ್ಮೆಂಟ್ ಏನು ಅಂದರೆ, ಇಂದಿರಾ ಗಾಂಧಿಯವರ ಭ್ರಷ್ಟಾಚಾರ ಅದು ಸಾಬೀತಾಗಿ ಅವರ ಲೋಕಸಭಾ ಸದಸ್ಯತ್ವ ಅನರ್ಹಗೊಂಡಿದೆ ಅನ್ನುವಂಥ ತೀರ್ಪನ್ನು ಅವರು ಕೊಟ್ಟರು. ಇಂದಿರಾ ಗಾಂಧಿಯವರ ವಿರುದ್ಧ ಸೋತಂತಹ ರಾಜನಾರಾಯಣ್ ಕೋರ್ಟ್ನಲ್ಲಿ ಕೇಸ್ ಹಾಕಿದರು. ಆ ಕೇಸಿಗೆ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಅವರು ಒದಗಿಸಿದರು. ಇದರ ಪರಿಣಾಮವಾಗಿ ಇಂದಿರಾ ಗಾಂಧಿಯ ಲೋಕಸಭಾ ಸದಸ್ಯತ್ವ ಹೊರಟೋಯ್ತು. ಭ್ರಷ್ಟಾಚಾರ ಕೂಡ ಸಾಬೀತಾಯಿತು. ಇಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ನಿಜವಾಗಿ ಕೆಳಗಡೆ ಇಳಿಬೇಕಾಗಿತ್ತು, ಬೇರೆಯವರಿಗೆ ತನ್ನ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗಿತ್ತು. ಆದರೆ ಅಧಿಕಾರದ ಒಂದು ದಾಹ ಎಷ್ಟಿತ್ತು ಅಂದರೆ, ಇಂದಿರಾ ಗಾಂಧಿ ತಕ್ಷಣ ಎಲ್ಲರನ್ನೂ ಸೇರಿಸಿದರು. ತಮ್ಮ ಅತ್ಯಂತ ಆಪ್ತರಾದಂಥ ಸಿದ್ಧಾರ್ಥ ಶಂಕರ್ರೆ, ಇನ್ನೂ ಕೆಲವರೆಲ್ಲ ಕಾಂಗ್ರೆಸ್ ಮುಖಂಡರನ್ನು ಸೇರಿಸಿ ಈಗ ಏನು ಮಾಡಬಹುದು ಅಂತೆಲ್ಲ ಚರ್ಚೆ ಮಾಡಿದರು. ಆಮೇಲೆ ಇದಕ್ಕೆ ಒಂದೇ ಒಂದು ದಾರಿ ಅಂದರೆ ತುರ್ತು ಪರಿಸ್ಥಿತಿಯನ್ನು ಸಾರಬೇಕು. ತುರ್ತು ಪರಿಸ್ಥಿತಿ ಅಂದರೆ ಸರ್ಕಾರದ ವಿರುದ್ಧ ಯಾರೂ ಕೂಡ ಮಾತಾಡಬಾರ್ದು, ಪತ್ರಿಕೆಗಳ ಬಾಯಿಗೆ ಬೀಗ ಹಾಕಬೇಕು, ನ್ಯಾಯಾಲಯಗಳ ಒಂದು ಧ್ವನಿಯನ್ನು ಮುಚ್ಚಬೇಕು ಅನ್ನುವಂಥ ಒಂದು ಬಹಳ ಕಠೋರವಾದ ನಿರ್ಣಯವನ್ನು ತೆಗೆದುಕೊಂಡರು. ತುರ್ತು ಪರಿಸ್ಥಿತಿ ಸಾಧಾರಣವಾಗಿ ಯಾವಾಗ ಘೋಷಣೆ ಆಗುತ್ತೆ ಅಂದರೆ, ಯಾವುದೇ ದೇಶದಲ್ಲಿರ್ಬೋದು, ಭಾರತ ಅಂತಲ್ಲ, ಯಾವುದೇ ದೇಶದಲ್ಲಿ ಘೋಷಣೆ ಆಗಬೇಕಾದ್ರೆ ಅಲ್ಲಿ ಒಂದು ಬಹಳ ಕ್ಷಾಮ ಡಾಮರುಗಳು ಇರುತ್ತೆ, ಅಥವಾ ಇನ್ನೇನೋ ಒಂದು ಬಹಳ ಆತಂಕದ ಸ್ಥಿತಿ ಇರುತ್ತೆ, ಇಡೀ ದೇಶಕ್ಕೆ ತೊಂದರೆ ಆಗುವಂಥ ಸ್ಥಿತಿ. ಭಾರತದಲ್ಲಿ ಯಾವುದೇ ಆ ಥರದ ಆತಂಕದ ಸ್ಥಿತಿ ಇರಲಿಲ್ಲ. ಇಲ್ಲಿ ಕ್ಷಾಮವಾಗಲಿ ಅಥವಾ ಡಾಮರವಾಗಲಿ ಯಾವುದೂ ಇರಲಿಲ್ಲ. ಇಲ್ಲಿ ಇದ್ದಿದ್ದು ಒಂದೇ ಒಂದು ಅಂದರೆ, ಇಂದಿರಾ ಗಾಂಧಿಯ ಅಧಿಕಾರ ಹೋಗಿತ್ತು. ನ್ಯಾಯಾಲಯದ ತೀರ್ಪಿನಿಂದ ಇಂದಿರಾ ಗಾಂಧಿ ಅಧಿಕಾರವನ್ನು ಕಳ್ಕೊಂಡಿದ್ರು. ಅದೊಂದೇ ಕಾರಣಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರುವಂಥ ಒಂದು ಕಠೋರವಾದ ಒಂದು ಕೆಟ್ಟ ನಿರ್ಧಾರವನ್ನು ಇಂದಿರಾ ಗಾಂಧಿಯವರು ಕೈಗೊಂಡರು. ಅದು 1975 ಜೂನ್ 25ರ ಒಂದು ಕರಾಳ ರಾತ್ರಿ. ಭಾರತದ ರಾಜಕೀಯ ಇತಿಹಾಸಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಂಥ ದಿನ ಅದು. ಇಡೀ 25ರ ರಾತ್ರಿ ಒಂದು ಕರಾಳ ಸಂಚಿನ ಚಕ್ರ ತಿರುಗ್ತಾ ಇತ್ತು. ಇಡೀ 60 ಕೋಟಿ ಜನ, ಆ ದೇಶದಲ್ಲಿ ಇದ್ದಿದ್ದು 60 ಕೋಟಿ, ಅವರೆಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ದೆಹಲಿಯಲ್ಲಿ ಎಲ್ಲ ಜನರ ನಿದ್ದೆಯನ್ನು ಹಾಳು ಮಾಡುವಂಥ ಒಂದು ಕ್ರೂರವಾದ ಸಂಚು ನಡೀತಾ ಇತ್ತು, ಒಂದು ದೊಡ್ಡ ಷಡ್ಯಂತ್ರ. ಇದ್ದಕ್ಕಿದ್ದಾಗೆ ರಾತ್ರಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. ಇಡೀ ದೇಶಾದ್ಯಂತ ಎಮರ್ಜೆನ್ಸಿ. ಪತ್ರಿಕೆಗಳಿಗೆ ಸುದ್ದಿ ಹೋಯಿತು, ದೇಶದಲ್ಲಿ ತುರ್ತು ಪರಿಸ್ಥಿತಿ ಸಾರಲಾಗಿದೆ ಅಂತ. ಕಾರಣ ಕೇಳಿದರೆ ಏನೂ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಮೂಲಭೂತ ಸ್ವಾತಂತ್ರ್ಯಗಳನ್ನು ದಮನ ಮಾಡಲಾಗಿತ್ತು. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘಟನಾ ಸ್ವಾತಂತ್ರ್ಯ ಯಾವುದೂ ಇರಲಿಲ್ಲ, ಎಲ್ಲ ದಮನ ಮಾಡಿದರು. ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನು ಹೇರಿದರು. ಸರ್ಕಾರದ ವಿರುದ್ಧ ಏನನ್ನೂ ಬರೀಬಾರ್ದು ಅನ್ನುವಂಥ ನಿರ್ಬಂಧ. ಇದನ್ನು ಪ್ರತಿಭಟನೆ ಮಾಡಿ 1975 ಜೂನ್ 26ರ ಅನೇಕ ಪತ್ರಿಕೆಗಳು ತಮ್ಮ ಸಂಪಾದಕೀಯ ಅಂಕಣವನ್ನು ಖಾಲಿ ಬಿಟ್ಟು, ಈಗಲೂ ಕೂಡ ಆ ದಿನಗಳ ಪತ್ರಿಕೆಯನ್ನು ತೆರೆದು ನೋಡಿದರೆ ಗೊತ್ತಾಗುತ್ತೆ, ಖಾಲಿ ಏನನ್ನೂ ಬರೀಲಿಲ್ಲ. ಅದು ಪ್ರತಿಭಟನೆಯ ಸಂಕೇತವಾಗಿತ್ತು. ಇಡೀ ದೇಶದಲ್ಲಿ ಒಂದು ರೀತಿಯ ಗಾಬರಿ, ಆತಂಕ. ಆಗ ವಿದ್ಯುನ್ಮಾನಗಳು ಇರಲಿಲ್ಲ, ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ, ಇಂಟರ್ನೆಟ್ ಸೌಲಭ್ಯ ಇರಲಿಲ್ಲ, ಯಾವುದೂ ಇರಲಿಲ್ಲ. ಆದರೆ ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ ಹೀಗೆ ಸುದ್ದಿಗಳು ಹರಡಿ ದೇಶದಲ್ಲಿ ಒಂದು ರೀತಿಯ ಆತಂಕ ಶುರುವಾಯಿತು, ಗಾಬರಿ ಆಯಿತು. ಅನೇಕ ನಾಯಕರನ್ನು ಬಂಧನ ಮಾಡಿದರು. ಬೆಂಗಳೂರಿಗೆ ಆಗೊಂದು ಪಾರ್ಲಿಮೆಂಟ್ರಿ ನಿಯೋಗದ ಸದಸ್ಯರಾಗಿ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಜನಸಂಘದ ಮುಂದಾಳಾಗಿದ್ದಂತಹ ಪ್ರಮುಖ ಮುಖಂಡರಾಗಿದ್ದಂಥ LK ಅಡ್ವಾಣಿ, ಹಾಗೆಯೇ ಸಮಾಜವಾದಿ ಪಕ್ಷದ ಮಧು ದಂಡವತೆ,
ಮತ್ತು ಇನ್ನೊಬ್ಬರು ಎಸ್.ಎನ್. ಮಿಶ್ರಾ ಇವರೆಲ್ಲ ಬಂದಿದ್ದರು. ಪಾರ್ಲಿಮೆಂಟ್ರಿ ಡೆಲಿಗೇಷನ್ಗೋಸ್ಕರ ಅವ್ರು ಬಂದಿದ್ದರು. ಅವರನ್ನು ಕೂಡ ಬೆಂಗಳೂರಿನಲ್ಲಿ ಮಧ್ಯರಾತ್ರಿಯಲ್ಲಿ ಬಂಧನಕ್ಕೆ ಮಾಡಲಾಯಿತು. ಅವರನ್ನು ಅರೆಸ್ಟ್ ಮಾಡಿದರು. ಈಗ ಗೊತ್ತಾಗಲಿಲ್ಲ ಏನು ಅಂತ. ಆದರೆ ವಾಜಪೇಯಿ ಅವರೆಲ್ಲ ಸರಿ ಜೈಲಿಗೆ ಹೋದರು. ಹೀಗೆ ಜೂನ್ 25 ನಂತರ ಆದಂಥ ಬೆಳವಣಿಗೆಗಳು ಅದು ಬಹಳ ಶರವೇಗದಲ್ಲಿ ನಡೀತು. ಇಡೀ ದೇಶಾದ್ಯಂತ ಅನೇಕರನ್ನು ಜೈಲಿಗೆ ಹಾಕಿದರು. ಮೊರಾರ್ಜಿ ದೇಸಾಯಿ ಅಂತ ಹಿರಿಯ ಮುಖಂಡ, ಹಾಗೆ ಜಯಪ್ರಕಾಶ್ ನಾರಾಯಣ ಅಂತ ವೃದ್ಧ ನೇತಾ, ಅವರನ್ನು ಕೂಡ ಜೈಲಿಗೆ ಅಟ್ಟಿದ್ರು. ಯಾಕೆಂದರೆ ಅವರೆಲ್ಲರೂ ಕೂಡ ಇಂದಿರಾ ಗಾಂಧಿಯ ಸರ್ವಾಧಿಕಾರವನ್ನು ಪ್ರತಿಭಟನೆ ಮಾಡಿದರು. ಹೀಗೆ ಸರ್ವಾಧಿಕಾರವನ್ನು ಯಾರ್ಯಾರು ಪ್ರತಿಭಟನೆ ಮಾಡ್ತಾರೋ ಅವರೆಲ್ಲರನ್ನು ಬಂಧನಕ್ಕೊಳಗೆ ಮಾಡಲಾಯಿತು. ಅನೇಕ ಪತ್ರಿಕೆಗಳು ಯಾರು ಸರ್ಕಾರದ ವಿರುದ್ಧ ಬರಿತಾ ಇದ್ದರು, ಮುಖ್ಯವಾಗಿ ಸಂಘ ಪರಿವಾರದ ಪತ್ರಿಕೆಗಳು, ದೆಹಲಿಯಲ್ಲಿ ಮದರ್ಲ್ಯಾಂಡ್ ಅನ್ನುವಂಥ ಒಂದು ಪತ್ರಿಕೆ, ಅದಕ್ಕೆ KR ಮಲ್ಕಾನಿ ಅವರು ಸಂಪಾದಕರಾಗಿದ್ದರು, ಅವ್ರನ್ನ ಅರೆಸ್ಟ್ ಮಾಡಿದರು. ಹಾಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಸ್ಟೇಟ್ಸ್ಮನ್ ಪತ್ರಿಕೆಗಳನ್ನು ಕೂಡ ಅವರಿಗೆ ಸಾಕಷ್ಟು ಕಿರುಕುಳಗಳನ್ನು ಕೊಟ್ಟರು. ಇಂಡಿಯನ್ ಎಕ್ಸ್‌ಪ್ರೆಸ್ಸು ಸರ್ವಾಧಿಕಾರವನ್ನು ಪ್ರತಿಭಟಿಸಿ ಮೊದಲನೇ ದಿವಸದಿಂದಲೇ ಅದು ಸಂಪಾದಕೀಯಗಳನ್ನು ಬರೀತು, ಲೇಖನಗಳನ್ನು ಬರೀತು, ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಮಾಡ್ತು. ಅದಕ್ಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ಮೇಲೆ ಸುಮಾರು 150 ಕೇಸುಗಳನ್ನು ಹಾಕಲಾಗಿತ್ತು. ಅವರಿಗೆ ಯಾವುದ್ಯಾವುದೋ ಕೇಸುಗಳು, ಅವರ ಕಚೇರಿಯ ಕರೆಂಟನ್ನು ಕಟ್ ಮಾಡಿದರು. ಹೀಗೆ ನಾನಾ ರೀತಿಯ ಕಿರುಕುಳಗಳು. ಇಡೀ ದೇಶದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಈ ತುರ್ತು ಪರಿಸ್ಥಿತಿಯನ್ನು ಹೇರಬೇಕಾದ್ರೆ ಅದಕ್ಕೆ ರಾಷ್ಟ್ರಪತಿಗಳ ಒಂದು ಅಂಕಿತ ಬೇಕು. ಆ ರಾಷ್ಟ್ರಪತಿಗಳ ಅಂಕಿತ ಕೂಡ ಆಗ ಸುಲಭವಾಗಿ ಕಾಂಗ್ರೆಸ್ಗೆ ಸಿಕ್ತು. ಯಾಕೆಂದರೆ ಆಗ ರಾಷ್ಟ್ರಪತಿಯಾಗಿದ್ದವರು ಫಕ್ರುದ್ದೀನ್ ಅಲಿ ಅಹಮದ್ ಅಂತ. ಅವರು ಕಾಂಗ್ರೆಸ್ಸಿನ ರಬ್ಬರ್ ಸ್ಟಾಂಪ್ ರಾಷ್ಟ್ರಪತಿ ಅಂತಲೇ ಕರೆಸ್ಕೊಳ್ತಾ ಇದ್ದರು. ಕಾಂಗ್ರೆಸ್ನವರು ಏನು ಹೇಳಿದರೆ ಅದನ್ನು ತಕ್ಷಣ ಮಾಡುವಂಥ ಒಬ್ಬ ಬಹಳ ವಿಧೇಯವಾದ ವ್ಯಕ್ತಿ, ಕಾಂಗ್ರೆಸ್ ವ್ಯಕ್ತಿ. ಹಾಗಾಗಿ ತುರ್ತು ಪರಿಸ್ಥಿತಿ ಸಾರೋದಕ್ಕೆ ಇಂದಿರಾ ಗಾಂಧಿಗೆ ಏನೂ ಕಷ್ಟ ಆಗಲಿಲ್ಲ. ಸಾರ್ವಜನಿಕವಾಗಿ ಮಾತ್ರ ದೇಶದಲ್ಲಿ ಅಶಾಂತಿ ಹರಡಿದೆ, ಇಲ್ಲಿ ಅನೇಕ ರೀತಿಯ ಭಯ ಇದೆ, ಅದಕ್ಕೋಸ್ಕರ ತುರ್ತು ಪರಿಸ್ಥಿತಿಯನ್ನು ಸಾರಲಾಗಿದೆ ಅಂತ ಘೋಷಣೆ ಮಾಡ್ತಾಯಿದ್ರು. ಇಡೀ ಒಂದು 15 ದಿವಸ ಎಲ್ಲ ಕಡೆ ಮೌನ ಆವರಿಸಿತ್ತು. ಒಂದು ರೀತಿಯ ಸ್ಮಶಾನ ಮೌನ. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಈ ತುರ್ತು ಪರಿಸ್ಥಿತಿಯ ಜೊತೆಗೆ ಬೇರೆ ಬೇರೆ ಒಂದಷ್ಟು ಸಂಘಟನೆಗಳನ್ನು ಕೂಡ ನಿಷೇಧ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS, ಅದಾದ ನಂತರ ಜಮಾತೆ ಇಸ್ಲಾಮಿ ಮತ್ತು ಆನಂದ ಮಾರ್ಗ, ಈ 3 ಸಂಘಟನೆಗಳನ್ನು ನಿಷೇಧ ಮಾಡಿದರು. ಇಂದಿರಾ ಗಾಂಧಿಯ ಮುಖ್ಯ ಗುರಿ ಇದ್ದಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾಕೆಂದರೆ ಸಂಘದವರು ಅವರು ಇಡೀ ದೇಶದಲ್ಲಿ ಒಂದು ವಿಸ್ಪರಿಂಗ್ ಕ್ಯಾಂಪೈನ್ ರೀತಿ ಬೆಳೀತಾ ಇದ್ದರು. ಅಂದರೆ ಪಿಸುಮಾತಿನಲ್ಲೇ ಅವರು ಇಡೀ ಸಂಘಟನೆಯನ್ನು ಕಟ್ಟಬಲ್ಲಂಥ ಸಾಮರ್ಥ್ಯ ಹೊಂದಿದವರು. ಹಾಗಾಗಿ ಅವರನ್ನು ಬ್ಯಾನ್ ಮಾಡಿದ್ರೆ ತನ್ನ ಸರ್ವಾಧಿಕಾರದ ಉಳಿವಿಗೆ ಕಷ್ಟ ಆಗುತ್ತೆ ಅಂತ ಯಾರೋ ಸಿದ್ಧಾರ್ಥ ಶಂಕರ್ರೇ ಅಥವಾ ಇನ್ನಿತರ ಆಪ್ತರು ಸಲಹೆ ಕೊಟ್ಟಿರ್ಬೋದು ಅಂತ ಕಾಣುತ್ತೆ. ಹಾಗಾಗಿ ಸಂಘವನ್ನು ನಿಷೇಧ ಮಾಡಿದರು. ಎಲ್ಲ ಸಂಘದ ಕಾರ್ಯಾಲಯಗಳಿಗೆ ಪೊಲೀಸ್ನವರು ದಾಳಿ ನಡೆಸಿದರು. ಅಲ್ಲಿದ್ದಂಥ ಅನೇಕ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದರು. ಸಂಘದ ಸರಸಂಘ ಚಾಲಕರಾಗಿದ್ದಂಥ ಬಾಳಾಸಾಹೇಬ್ ದೇವರಸ್ ಅವರನ್ನು ಕೂಡ ಬಂಧನಕ್ಕೆ ಒಳಪಡಿಸಿ ಯರವಾಡ ಜೈಲಿನಲ್ಲಿಟ್ಟರು. ಅನೇಕ ಸಂಘದ ಕಾರ್ಯಕರ್ತರು ಬಂಧನಕ್ಕೊಳಗಾದರು. ಆದರೆ ಇನ್ನೂ ಅನೇಕರು ಇದು ಗೊತ್ತಾಗ್ತಾ ಇದ್ದ ಹಾಗೆ ಭೂಗತರಾದರು. ಭೂಗತರಾದ ಉದ್ದೇಶ ಏನೋ ಹೆದರ್ಕೊಂಡಲ್ಲ, ಈ ಬಂಧನಕ್ಕೆ ಹೆದರ್ಕೊಂಡು ಅವರೇನು ಭೂಗತರಾಗಿದ್ದಲ್ಲ. ಮುಂದೆ ಏನು ಮಾಡಬೇಕು ಇದರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಕು ಮತ್ತು ಈ ಸರ್ವಾಧಿಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಬೇಕು ಅಂತ ನಿಶ್ಚಯ ಆಯಿತು. ಆಗ ಜಯಪ್ರಕಾಶ್ ನಾರಾಯಣ್ ಅವರ ಅತ್ಯಂತ ನಿಕಟವರ್ತಿಯಾಗಿದ್ದಂಥ ನಾನಾಜಿ ದೇಶ್ಮುಖ್ ಅವರು ಮತ್ತು ಇನ್ನು ಕೆಲವರೆಲ್ಲ ಸೇರಿಕೊಂಡು ಲೋಕ ಸಂಘರ್ಷ ಸಮಿತಿ ಅನ್ನುವಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದರು. ಲೋಕ ಸಂಘರ್ಷ ಸಮಿತಿ ಅಂದರೆ ಅದು ಇನ್ಯಾವುದೂ ಆಗಿರಲಿಲ್ಲ. ಸಂಘದ ಕಾರ್ಯಕರ್ತರು ಮತ್ತು ಇನ್ನು ಕೆಲವರೆಲ್ಲ ಸಮಾನ ಮನಸ್ಕ ಕಾರ್ಯಕರ್ತರು ಸೇರಿ ಮಾಡಿದಂಥ ಒಂದು ಸಂಘಟನೆ. ಲೋಕ ಸಂಘರ್ಷ ಸಮಿತಿಯ ಮುಖ್ಯ ಉದ್ದೇಶ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ಅದು ಸ್ಥಾಪನೆ ಆಯಿತು. ಸೊ ಲೋಕ ಸಂಘರ್ಷ ಸಮಿತಿಯ ಅಡಿಯಲ್ಲಿ ಪ್ರತಿನಿತ್ಯ ಚರ್ಚೆ, ಬೈಠಕ್ ಇದೆಲ್ಲ ನಡೆದು ಮುಂದೆ ಏನೇನು ಮಾಡಬೇಕು ಅಂತೆಲ್ಲ ನಿಶ್ಚಯ ಆಯಿತು. ಒಂದು ವಾರ ಮಾತ್ರ ಪೂರ್ತಿ ಸ್ಮಶಾನ ಮೌನ ಆವರಿಸಿತ್ತು. ಆದರೆ ಅದು ಸ್ಮಶಾನ ಮೌನ ಆಗಿರಲಿಲ್ಲ. ಸಾಧಾರಣವಾಗಿ ಒಂದು ಯುದ್ಧಕ್ಕೆ ಮುಂಚೆ ಎಲ್ಲ ಕಡೆ ಮೌನ ಇರುತ್ತೆ, ನೀರವ ಮೌನ ಇರುತ್ತೆ. ಅದರರ್ಥ ಎಲ್ಲ ಪೂರ್ತಿ ಮೌನವಾಗಿದೆ ಅಂತಲ್ಲ, ಮುಂದೆ ಒಂದು ದೊಡ್ಡ ಯುದ್ಧ ನಡೆಯಲಿದೆ ಅನ್ನೋದರ ಸಂಕೇತ. ಆಗಲೂ ಕೂಡ
ಎಮರ್ಜೆನ್ಸಿ ಸಂದರ್ಭದಲ್ಲೂ ಈ ರೀತಿಯ ಒಂದು ಮೌನ ಇತ್ತು. ಏನೇನು ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ರು. ಇಡೀ ಸಂಘದ ಪರಿವಾರ ನಿಷೇಧಕ್ಕೊಳಗಾಗಿದ್ದರಿಂದ ಶಾಖೆಗಳನ್ನು ನಡೆಸೋ ಹಾಗಿರಲಿಲ್ಲ, ಬಯಲಿನಲ್ಲಿ ಯಾವುದೇ ಚಟುವಟಿಕೆ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಎಲ್ಲ ಗುಪ್ತವಾಗಿ ನಡೀತಾ ಇತ್ತು. ಯಾರದ್ದೋ ಮನೆಯಲ್ಲಿ, ಇನ್ಯಾರದ್ದೋ ಕಚೇರಿಯಲ್ಲಿ ಗುಪ್ತವಾದ ಹೆಸರುಗಳನ್ನು ಇಟ್ಕೊಂಡು ಎಲ್ಲರೂ ವೇಷವನ್ನು ಮರೆಸ್ಕೊಂಡು ಆಗ ಒಂದು ಹೋರಾಟವನ್ನು ನಿಶ್ಚಯ ಮಾಡಿದರು. ಸಂಘದ ಉದ್ದೇಶ ಇದ್ದಿದ್ದು ಕೇವಲ ಸಂಘದ ಮೇಲಿನ ಬ್ಯಾನನ್ನು ತೆಗಿಬೇಕು ಅಂತ ಮಾತ್ರ ಆಗಿರಲಿಲ್ಲ. ಆದರೆ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಈ ಪ್ರಜಾತಂತ್ರವನ್ನು ದಮನ ಮಾಡಿದಂಥ ಇಂದಿರಾ ಗಾಂಧಿಯ ಸರ್ವಾಧಿಕಾರ ಅದನ್ನು ಪ್ರತಿಭಟಿಸಿ ಹೋರಾಟವನ್ನು ಶುರು ಮಾಡಬೇಕು ಅಂತ ಇತ್ತು. ಈ ಪ್ರಜಾತಂತ್ರವನ್ನು ರಕ್ಷಣೆ ಮಾಡಬೇಕು ಹೇಗಾದರೂ ಮಾಡಿ. ಯಾರೋ ಒಬ್ಬ ಸರ್ವಾಧಿಕಾರಿಣಿಯ ಒಂದು ಕೈಗೆ ಆಡಳಿತ ಸೂತ್ರವನ್ನು ಕೊಟ್ಟು ಪ್ರಜಾತಂತ್ರ ಹೊಸಕಿ ಹಾಕ್ತಾ ಇರೋದನ್ನು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರಜಾತಂತ್ರ ಉಳಿದ್ರೆ ಇಡೀ ದೇಶ ಉಳಿಯುತ್ತೆ ಅನ್ನುವಂಥ ನಂಬಿಕೆಯಿಂದ, ಸಂವಿಧಾನದ ಮೇಲಿನ ನಂಬಿಕೆಯಿಂದ ಸಂಘ ಈ ಹೋರಾಟವನ್ನು ಮಾಡ್ತು. ಹೋರಾಟವನ್ನು ಮಾಡೋಕ್ಕೆ ಮುಂಚೆ ಸಂಘ ನಿಶ್ಚಯ ಮಾಡಿದ್ದೇನು ಅಂದರೆ, ಈ ಒಂದು ಸರ್ವಾಧಿಕಾರದ ವಿರುದ್ಧದ ಹೋರಾಟ ಪೂರ್ತಿ ಅಹಿಂಸಾತ್ಮಕವಾಗಿರಬೇಕು. ಇಲ್ಲಿ ಯಾವುದೇ ಹಿಂಸೆ ಇಲ್ಲ, ಯಾವುದೇ ಗನ್ ಬಳಸುವಂತಿಲ್ಲ, ಇನ್ಯಾವುದೋ ಹಿಂಸಾತ್ಮಕವಾಗಿ ಹೋಗುವಾಗಿಲ್ಲ. ಈ ರೀತಿ ಅಹಿಂಸಾತ್ಮಕವಾಗಿ ಇದನ್ನು ಪ್ರತಿಭಟನೆ ಮಾಡಬೇಕು ಅನ್ನೋದು ನಿಶ್ಚಯ ಆಯಿತು. ಈ ಹೋರಾಟ ಎಲ್ಲ ಶುರುವಾಗಿದ್ದು ಸುಮಾರು ಒಂದು ನವಂಬರ್ ತಿಂಗಳಿನಲ್ಲಿ ಪ್ರಾರಂಭ ಆಯಿತು. ಅದುವರೆಗೆಲ್ಲ ಸಂಘಟನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಈ ಪತ್ರಿಕೆಗಳೆಲ್ಲ ನಿರ್ಬಂಧಕ್ಕೊಳಗಾಗಿತ್ತು. ಹಾಗಾಗಿ ಜನಕ್ಕೆ ಯಾವುದೇ ಸುದ್ದಿಗಳು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಒಂದೇ ಒಂದು ಸುದ್ದಿ ಕೂಡ ತಿಳಿತಾ ಇರಲಿಲ್ಲ. ಇವತ್ತು ಯಾರು ಅರೆಸ್ಟ್ ಆದರು, ಯಾರು ಜೈಲಿಗೆ ಹೋದರು, ಏನೂ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸಂಘ ನಿಶ್ಚಯ ಮಾಡ್ತು, ನಮ್ಮದೇ ಒಂದಷ್ಟು ಭೂಗತ ಪತ್ರಿಕೆಗಳನ್ನು ಎಲ್ಲ ಕಡೆಯಿಂದ ಹೊರಡಿಸಬೇಕು ಅಂತ. ಅಂಡರ್ಗ್ರೌಂಡ್ ಪೇಪರ್ ಅಂದರೆ ಅದನ್ನು ಯಾರು ಪಬ್ಲಿಷ್ ಮಾಡ್ತಾರೆ, ಅದರ ಸಂಪಾದಕರು ಯಾರು, ಇದ್ಯಾವುದೂ ಯಾರಿಗೂ ಗೊತ್ತಾಗೋದಿಲ್ಲ ಮತ್ತು ಗೊತ್ತಾಗಲೂಬಾರ್ದು ಅಂತ ರಹಸ್ಯವಾಗಿ ಎಲ್ಲೋ ಒಂದು ಕಡೆ ಯಾರದೋ ಮನೆಯಲ್ಲಿ ಅಥವಾ ಇನ್ಯಾವುದೋ ಒಂದು ಕಡೆ ಇದನ್ನೆಲ್ಲ ಸಿದ್ಧ ಮಾಡ್ತಾಯಿದ್ರು. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಹಳೆ ಅನ್ನುವಂಥ ಪತ್ರಿಕೆ, ಹಾಗೆ ಬಳ್ಳಾರಿ ಪ್ರದೇಶದಲ್ಲಿ ರಣದುಂದುಬಿ ಅನ್ನುವಂಥ ಪತ್ರಿಕೆ, ಬೆಂಗಳೂರಿನಲ್ಲಿ ಜಾಗೃತಿ ಅನ್ನುವಂಥ ಪತ್ರಿಕೆ, ಇವೆಲ್ಲವೂ ಭೂಗತ ಪತ್ರಿಕೆಗಳು.